50 ಕೋಟಿ ಕೇಳಿದ್ರು ಅನ್ನುವಂಥ ವಿಜಯ್ ತಾತ ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ FIR ದಾಖಲಾಗಿದೆ. A1 ಆರೋಪಿ ರಮೇಶ್ ಗೌಡ, A2 ಕುಮಾರಸ್ವಾಮಿ. ಇದನ್ನೇ ಈಗ ಕಾಂಗ್ರೆಸ್ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಈಗ ತಾನೇ ಏನು ಟ್ವೀಟ್ ಮಾಡಿದೆ ಅದರ ವಿವರಗಳನ್ನು ಕೂಡ ನಾವು ಕೊಟ್ವಿ. ಬನ್ನಿ, ಈಗ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ಈಶ್ವರ್ ಖಂಡ್ರೆ ಮಾತಾಡಿದ್ದಾರೆ, ಬೋಸರಾಜ್ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ದಿವಸ ಇರುತ್ತೆ ಮೈತ್ರಿ ಅಲ್ವಾ? ಈಗ ಸೈದ್ಧಾಂತಿಕವಾಗಿ ಅವರು ಏನಾದರೂ ಒಂದಾಗಿದ್ದರೆ ಮೈತ್ರಿ ಭಾಳ ವರ್ಷ ಮುಂದುವರಿತಿತ್ತು. ಅಧಿಕಾರಕ್ಕೋಸ್ಕರ ಆಗಿರ್ತಕ್ಕಂಥ ಮೈತ್ರಿ ಅದು. BJP ಅವರು ಅಧಿಕಾರಕ್ಕೋಸ್ಕರ ಆಗಿರ್ತಕ್ಕಂಥ ಮೈತ್ರಿ ಭಾಳ ದಿನ ಉಳಿಯೋದಿಲ್ಲ. ಅದರಲ್ಲಿ ಸಿದ್ಧಾಂತನೂ ಇಲ್ಲ, ಯಾವುದೂ ಇಲ್ಲ. ಅವ್ರ ಪಕ್ಷದ ಉಪಾಧ್ಯಕ್ಷ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನಮಗೂ ಅದಕ್ಕೆ ಯಾವ ಸಂಬಂಧ? ಅವ್ರ ಪಕ್ಷದವರು, ಇವ್ರ ಅಧ್ಯಕ್ಷರು, ಅವ್ರ ಉಪಾಧ್ಯಕ್ಷರು ಅವ್ರವ್ರು ಬಿಟ್ಟಿದ್ದು. ನಾನು ಹೇಳಿದ್ನಲ್ಲ, ಅವರ ಅಧ್ಯಕ್ಷರು ಕುಮಾರಸ್ವಾಮಿ ಅವರು, ಉಪಾಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟವರು. ಇದರ ಆಂತರಿಕ ಜಗಳ ಇದು. ಕುಮಾರಸ್ವಾಮಿ ಅವರ ಮೇಲೆ FIR ದಾಖಲಾಗಿದೆ. ನೋಡಿ, ಕಾನೂನು ತನ್ನ ಕೆಲಸ ಮಾಡ್ತದೆ. ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಹುಚ್ಚಿಡಿದು ಬಿಟ್ಟದ ಬುದ್ಧಿ ಕುಮಾರಸ್ವಾಮಿ. ಹುಚ್ಚಿಡಿದಾಗ ಹಿಡಿದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರಿಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ. ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನ ಮೇಲಂತೂ 106 ಕೇಸ್ ಇದೆ. ಏನು ಉತ್ತರ ಕೊಡ್ತಾರೆ?